ನನ್ನ ಹೆಂಡತಿ ಚೆಲುವೆ ತುಂಬ ಸುಂದರಿ, ಯಾರೂ ಕೂಡ ಆಕೆಯನ್ನು ನೋಡಬಾರ್ದು. ಹೀಗಂತ ಒಬ್ಬ ಗಂಡ ಏನು ಮಾಡಿದ್ದಾನೆ ಅಂತಂದರೆ, ಆಕೆ ಹೆಂಡತಿಯ ತಲೆ ಏನಿದೆ ಆ ತಲೆಯಲ್ಲಿರುವಂತಹ ಕೂದಲನ್ನು ಬೋಳಿಸ್ಬಿಟ್ಟಿದ್ದಾನೆ. ಯಾಕಂದರೆ ಜಾಸ್ತಿ ಹುಡುಗರ ಕಾಟ ಆಗುತ್ತೆ, ತಲೆ ಮೇಲೆ ಕೂದಲ ಇದೆ, ನನ್ನ ಹೆಂಡತಿ ತುಂಬ ಸುಂದರವಾಗಿದ್ದಾಳೆ, ಅದಕ್ಕೆ ಯಾರೂ ಕೂಡ ನೋಡಬಾರ್ದು ಇನ್ಮೇಲೆ ಅಂತ ಹೇಳಿ ಈ ರೀತಿಯಾದಂತಹ ವಿಕೃತಿಯನ್ನು ಮೆರೆದಿರುವಂಥದ್ದು. ತಲೆಯ ಕೂದಲನ್ನು ಬೋಳಿಸಿ ಯಾರೂ ಕೂಡ ಇನ್ಮೇಲೆ ನನ್ನ ಹೆಂಡತಿನ ನೋಡಬೇಡಿ ಅಂತ ಹೇಳಿದ್ದಾನೆ. ಇಂತಹ ಸಂದೇಶವನ್ನು ಕೊಟ್ಟಿರುವಂಥದ್ದು ನೋಡಿ ಯಾವ ರೀತಿಯಾಗಿದೆ, ವಿಚಿತ್ರವಾದಂತಹ ಮನಸ್ಥಿತಿ ಅಂತ ಹೇಳ್ಬೋದು. ಯಾರು ಕೂಡ ಹೆಂಡತಿ ನೋಡಬಾರ್ದು ಅಂತ, ತಲೆ ತುಂಬ ಕೂದಲಿದ್ರೆ ನೋಡ್ತಾರೆ ಅಂತ ಹೇಳಿ ತಲೆ ಕೂದಲನ್ನು ಬೋಳಿಸಿದ್ದಾನೆ. ಸುಂದರಿ ಹೆಂಡತಿಯ ಮೇಲೆ ಹುಡುಗರು ಕಣ್ಣು ಹಾಕ್ತಾರೆ, ಹಿಂದೆ ಬೀಳ್ತಾರೆ ಅಂತ ಹಿಂಗೆ ಮಾಡಿದ್ದಾನೆ. ಇದೇ ವಿಚಾರವಾಗಿ ದಂಪತಿಗಳ ನಡುವೆ ಆಗಾಗ ಜಗಳ ಕೂಡ ಆಗ್ತಾ ಇತ್ತು. ಸಂಶಯಪಟ್ಟು ಪತ್ನಿಯ ತಲೆಯನ್ನೇ ಬೋಳಿಸಿದ್ದಾನೆ ಇಲ್ಲೊಬ್ಬ ಪತಿ. ಬಾಗಲಕೋಟೆ ಜಿಲ್ಲೆಯ ತೋದಲಬಾಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಪತ್ನಿಯ ನಡತೆಯ ಮೇಲೆ ಸಂಶಯಗೊಂಡು ಪತಿ ಉಮೇಶ್ ಈ ರೀತಿಯಾದ ಕೆಲಸ ಮಾಡಿದ್ದಾನೆ. ಕುಡಿದ ಮತ್ತಿನಲ್ಲಿ ಬಂದು ಆಕೆಯ ತಲೆಯನ್ನು ಬೋಳಿಸಿ ವಿಕೃತಿಯನ್ನು ಮೆರೆದಿರುವಂಥದ್ದು. ಪ್ರಕರಣ ದಾಖಲಿಸಿಕೊಂಡು ಪತಿಯನ್ನು ಬಂಧಿಸಿದ್ದಾರೆ ಪೊಲೀಸರು, ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲೊಬ್ಬ ಗಂಡ ನೋಡಿ, ನನ್ನ ಹೆಂಡತಿಯನ್ನು ಯಾರು ಕೂಡ ನೋಡೋಕೆ ಹೋಗಬೇಡಿ. ಹೆಂಡತಿಯ ತಲೆಯ ಮೇಲೆ ಕೂದಲ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಕಾಣ್ತಾಳೆ, ಸುಂದರವಾಗಿದ್ದಾಳೆ, ಅದರಿಂದ ಬೇರೆ ಬೇರೆ ಹುಡುಗರು ನನ್ನ ಹೆಂಡತಿಯಿಂದ ಬೀಳ್ತಾರೆ ಅಂತ ಹೇಳಿ ಅನುಮಾನ ಪಟ್ಟು ಹೆಂಡತಿಯ ಮೇಲೆ ಸಂಶಯವನ್ನು ಪಟ್ಟು ತಲೆಯ ಕೂದಲನ್ನೇ ಬೋಳಿಸಿದ್ದಾನೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಆತ ಉಮೇಶು, ಇನ್ನೊಂದು ಫೋಟೋದಲ್ಲಿ ಆತನ ಹೆಂಡತಿ ಇದ್ದಾಳೆ. ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಈ ಪ್ರಕರಣ ದಾಖಲಿಸ್ಕೊಂಡು ಎಂತಹ ಅನುಮಾನ ಇದ್ದರೂ ಕೂಡ ಈ ರೀತಿಯಾಗಿ ನಡೆದುಕೊಳ್ತಾರೆ ಅಂತ ಗಂಟು ಪೂರ್ತಿಯಾಗಿ ಕುಡಿದು ಬಂದು ನಿನ್ನೆ ರಾತ್ರಿ ಹೆಂಡತಿಯ ಜೊತೆ ಜಗಳ ಮಾಡಿದ್ದಾನೆ. ಇದೇ ವಿಚಾರವಾಗಿ ಪ್ರಶ್ನೆ ಮಾಡಿದ್ದಾನೆ. ಇಬ್ಬರ ಮಧ್ಯೆ ಕೂಡ ಈ ವಿಚಾರವಾಗಿ ಗಲಾಟೆ ನಡೆದಿದೆ, ವಾಗ್ವಾದ ನಡೆದಿದೆ. ಇದು ದೊಡ್ಡ ಮಟ್ಟಕ್ಕೆ ಹೋದಾಗ ಮನೆಯಲ್ಲಿದ್ದಂಥ ಯಾವುದೊಂದು ಚಾಕುನ್ನು ತಗೊಂಡು ತಲೆಯನ್ನು ಬೋಳಿಸಿಬಿಟ್ಟಿದ್ದ. ಹೆಂಡತಿ ಇದೇ ವಿಚಾರವನ್ನು ಎಲ್ಲರಿಗೂ ತಿಳಿಸಿದ್ದಾಳೆ ಮತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ. ನೋಡಿ, ಈ ಉಮೇಶ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಆತನ ಹೆಂಡತಿ ಹೆಸರು ಲಕ್ಷ್ಮೀಬಾಯಿ ಅಂತ. ಆ ಲಕ್ಷ್ಮೀಬಾಯಿಯ ಕೂದಲನ್ನು ಬೋಳಿಸಿರುವಂಥದ್ದು. ಇಲ್ಲ ಸಲ್ಲದ ಅನುಮಾನಗಳನ್ನು ಪಡ್ತಾ ಇದೆ. ಪ್ರತಿನಿತ್ಯವೂ ಕೂಡ ಇದೇ ವಿಚಾರವಾಗಿ ಇಬ್ಬರು ದಂಪತಿಗಳ ನಡುವೆ ಜಗಳ ಆಗ್ತಾ ಇರುತ್ತೆ. ಇನ್ನು ನಿನ್ನೆ ರಾತ್ರಿ ಏನು ಮಾಡ್ತಾನೆ, ಗಂಟು ಪೂರ್ತಿಯಾಗಿ ಕುಡಿದು ಬಂದಿರ್ತಾರೆ. ಕುಡಿದು ಹೆಂಡತಿ ಜೊತೆ ಪ್ರಶ್ನೆ ಮಾಡಿರ್ತಾನೆ, ಜಗಳ ಆಡಿರ್ತಾನೆ. ಈ ಜಗಳ ವಿಕೋಪಕ್ಕೆ ಹೋದಾಗ ಮನೆಯಲ್ಲಿದ್ದಂತಹ ಕಬ್ಬು ಕಡಿಯುವ ಹರಿತವಾದಂತಹ ಒಂದು ಚಾಕು ಏನಿರುತ್ತೆ ಅಥವಾ ಕೊಡುಗೋಲು ಅಂತ ಏನು ಕರಿತೀವಿ, ಅದನ್ನು ತಗೊಂಡು ಹೆಂಡತಿಯ ತಲೆಯನ್ನು ಬೋಳಿಸಿದ್ದಾನೆ. ಇನ್ನು ಈ ರೀತಿಯಾಗಿ ಮಾಡಬೇಕಾದ್ರೆ ಹೆಂಡತಿಗೆ ಪ್ರಾಣಾಪಾಯದ ಭಯ ಕೂಡ ಬಂದಿದೆ. ಏನು ಮಾಡಿಬಿಡ್ತಾನೋ ಏನಿಲ್ಲ, ಯಾಕಂದರೆ ಕೂಡ್ದಿರೋ ಮತ್ತಿನಲ್ಲಿರ್ತಾನಲ್ಲ, ಹೀಗಾಗಿ ಭಯ ಆಗಿದೆ. ಓಡೋಗಿ ಬೇರೆಯವ್ರಿಗೆಲ್ಲ ಹೇಳಿದ್ದಾಳೆ. ಆದರೂ ಕೂಡ ಬಿಟ್ಟಿಲ್ಲ, ಓಡಿಸ್ಕೊಂಡು ಹೋಗಿ ತಲೆ ಬೋಳಿಸಿದ್ದಾರೆ. ಇನ್ನು ಈ ಘಟನೆಗೆ ಆ ಇಡೀ ಗ್ರಾಮಸ್ಥರು ಏನಿದ್ದಾರೆ, ತೋದಲಬಾವಿ ಗ್ರಾಮಸ್ಥರು ಕೂಡ ತುಂಬ ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯ ಮೇಲೆ ಆಗಿರುವಂತಹ ದೌರ್ಜನ್ಯದ ಕುರಿತಾಗಿ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಬಂದು ತನಿಖೆಯನ್ನು ನಡೆಸಿದ್ದಾರೆ, ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಪಿಚಾಚಿಯಂತೆ ಹೆಂಡತಿಯ ಮೇಲೆ ಏರಿಕೆ, ಮದ್ಯಪಾನದಲ್ಲಿ ಮಗ್ನನಾದಂತಹ ಒಂದು ಸಮಯದಲ್ಲಿ ಈ ರೀತಿಯಾದ ಘಟನೆಯನ್ನು ಮಾಡಿದ್ದಾರೆ. ಹೆಂಡತಿ ಚೆನ್ನಾಗಿದ್ದಾಳೆ ಅನ್ನುವಂಥ ಕಾರಣ ಒಂದು ಕಡೆ ಆದರೆ, ಚೆನ್ನಾಗಿದ್ದರೆ ಬೇರೆ ಬೇರೆ ಹುಡುಗರೆಲ್ಲ ನನ್ನ ಹೆಂಡತಿ ಹಿಂದೆ ಬೀಳ್ತಾರೆ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾದಂತಹ ವಿಕೃತಿಯನ್ನು ಮೆರೆತಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ತೋದಲಬಾವಿ ಗ್ರಾಮ ಏನಿದೆ, ತೋದಲಬಾವಿ ಗ್ರಾಮ, ಆ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ನಿಜಕ್ಕೂ ಕೂಡ ಎಂಥವರನ್ನು ಕೂಡ ಯೋಚನೆ ಮಾಡ್ತಾರೆ. ಮತ್ತು ಗಂಡ ಈ ರೀತಿಯಾಗಿ ಕೂಡ ಮಾಡಬಹುದಾ, ನಾವು ಪ್ರಾಣ ತೆಗೆಯೋದನ್ನೇ ನೋಡಿದ್ದೀವಿ, ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಒಬ್ಬ ಹೆಣ್ಮಗಳಿಗೆ ಮರ್ಯಾದೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಅಷ್ಟೇ ಅಲ್ಲ, ತನ್ನ ಕೂದಲು ಮೇಲೆ ತುಂಬ ಪ್ರೀತಿ ಇರುತ್ತೆ ಹೆಣ್ಮಕ್ಳಿಗೆ, ಅದನ್ನೇ ಬೋಳಿಸ್ಬಿಟ್ಟಿದ್ದಾನೆ, ವಿಕೃತಿಯನ್ನು ಮೆರೆದಿದ್ದಾನೆ. ಈಗ ಪೊಲೀಸರು ಬಂದು, ಅಲ್ಲಿನ ಸ್ಥಳೀಯ ಪೊಲೀಸರು ಏನಿದ್ದಾರೆ ಅವರು ಬಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈ ಗಂಡನನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.